ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಕಾರ್ಡಿಂಗ್ ಆಗ್ತಿದೆ ಚಂದ್ರಕಾಳಿ. ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಇತ್ಕವರೆ ಬೇಳೆ ಸಾಂಬಾರ್ ಕೂಡ ಮಾಡಿದ್ದೀನಿ. ಹೆಂಗ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಇವಾಗ ಸ್ವಲ್ಪ ಅಜ್ಜಿದು ಕೆಲಸ ಎಲ್ಲ ಮುಗಿಸಿ ಮೇಲ್ಗಡೆಯಿಂದ ಬಂದೆ. ಅಷ್ಟರಲ್ಲಿ ಮನೆಯವರು ಊರಿಗೆ ಹೋಗ್ತೀನಿ ಅಂತ ಅಂದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದು ಸ್ವಲ್ಪ ಕುಕ್ಕರ್ ಆಗಲಿ ಈ ಥರ ಪ್ಯಾನ್ ಆಗಲಿ ಏನಾದರೂ ಲೂಸ್ ಆಗಿತ್ತು ಅಂದರೆ ಅಲ್ಲಲ್ಲೇ ಅದನ್ನ ಟೈಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲ ಅಂತಂದ್ರೆ ಲೂಸ್ ಆಗಿ ಅದು ನಟ್ಟೆಲ್ಲ ಬಿದೋಗಿ ಅದೆಲ್ಲ ಆದ್ರೆ ಅಲ್ಲಲ್ಲೇ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಪಾತ್ರೆಗಳು ಚೆನ್ನಾಗಿರ್ಬೇಕಲ್ವಾ, ಹಂಗಾಗಿ ಮಿಕ್ಸಿನೂ ಕೂಡ ಸ್ವಲ್ಪ ಬೆಳಿಗ್ಗೆ ಇದರೆಲ್ಲ ರುಬ್ಬಿದ್ನಲ್ವಾ, ಹಂಗಾಗಿ ಇದಾಗಿತ್ತು ಅಂತ ಅಲ್ಲೇ ಒರೆಸಿ ಅದನ್ನ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿನ್ನ ಫ್ರೆಶ್ ಅಪ್ ಆಗಿಲ್ಲ. ಅದಕ್ಕೂ ಮುಂಚೆ ನಿಮಗೆ ಒಂದು ಗೊಜ್ಜುನ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಇದು ದೋಸೆಗೆ, ಆಮೇಲೆ ಚಪಾತಿಗೆ, ಬಿಸಿ ಅನ್ನಕ್ಕೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಹೆಂಗ್ ಮಾಡೋದು ಅಂತಂದ್ರೆ ಈ ತರ ಸಣ್ಣ ಈರುಳ್ಳಿ ಬೇಕಾಗುತ್ತೆ ಆಯ್ತಾ. ಅದನ್ನ ತಗೊಂಡು ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಆರಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕೊಂಡು, ಮಾಮೂಲಿ ನಾವು ಉಪ್ಪಿನಕಾಯಿನೆಲ್ಲ ಮಾಡ್ತೀವಲ್ವಾ ಅದೇ ತರನೇ ಈ ತರ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸಾಸಿವೆ ಚಿಟಪಟ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲ ಸಿಡಿಯುತ್ತೆ. ಒಂದು ಪ್ಲೇಟ್ ಮುಚ್ಕೊಳ್ಳಿ. ಆಮೇಲೆ ಇವಾಗ ಅದನ್ನ ಸೈಡ್ಗೆ ಎತ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಒಂದು 50 ಗ್ರಾಮ್ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಂಡು ಈರುಳ್ಳಿ ಇತ್ತಲ್ವಾ ಅದನ್ನ ಮಿಕ್ಸಿನಲ್ಲಿ ನೀರ್ ಹಾಕ್ದೇನೆ ತರ್ತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ. ಗೊತ್ತಾಯ್ತಲ್ವಾ ನಿಮ್ಗೆ, ನೀರ್ ಹಾಕ್ಬಾರ್ದು. ತುಂಬಾನೇ ಚೆನ್ನಾಗಾಗುತ್ತೆ ಇದು. ಒಂದ್ಸಲಿ ಟ್ರೈ ಮಾಡಿ. ಆಮೇಲೆ ತಿಂಗ್ಳಾನ್ಗಟ್ಲೆ ಇಟ್ಕೊಳ್ಬೋದು. ಇದು ಯಾವುದೇ ರೀತಿ ಅಳ್ಸೋಗೋದು ಬೂಸ್ಟ್ ಬರೋದು ಏನೂ ಆಗಲ್ಲ ಆಯ್ತಾ. ಈ ತರ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಇದನ್ನ ಇವಾಗ ಇದನ್ ಮಾಡ್ಕೊಂಡಿದ್ವಲ್ಲ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಕಹಿ ಇರೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಹಂಗಾಗಿ ಅದನ್ನು ಕೂಡ ಹಾಕೊಂಡು 1 ಸ್ಪೂನ್ ಅಷ್ಟು ನಾನು ಖಾರದ ಪುಡಿನ ಹಾಕೊಂಡು, ಅರ್ಧ ಸ್ಪೂನ್ ಅಷ್ಟು ಇದನ್ನ ಹಾಕೊಂಡಿದ್ದೀನಿ. ಇನ್ನು ಅರಿಶಿನ ಹಾಕೊಂಡಿದ್ದೀನಿ. ಇವಾಗ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಎಣ್ಣೆ ಬಿಡೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಅದ್ರ ಮಧ್ಯ ಹುಣ್ಸೆಹಣ್ಣು ಇಲ್ಲ ಅಂದ್ರೆ ನಡೆಯುತ್ತಾ, ಹಂಗಾಗಿ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣ ತಗೊಂಡು ಚೆನ್ನಾಗಿ ಅದನ್ನ ಅದರಲ್ಲಿರೋ ರಸ ಎಲ್ಲ ತಕೊಂಡು ಈ ತರ ಹಾಕಿ ಇದರಲ್ಲಿರುವಂತ ನೀರಿನ ಅಂಶ ಎಲ್ಲ ಹೋಗಿ ಆ ಗೊಜ್ಜಿಗೆ ಅದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಂಗಾಗಿ ಇದನ್ನ ಮಾಡ್ಕೊಂಡು ನೋಡಿ ಒಂದ್ಸಲಿ, ತುಂಬಾ ಇಷ್ಟ ಆಗುತ್ತೆ. ನನ್ಗಂತೂ ಸಖತ್ ಇಷ್ಟ ಈ ಗೊಜ್ಜು, ಹಂಗಾಗಿ ರೆಡಿ ಮಾಡಿದ್ದೆ. ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ, ತುಂಬಾ ಸಿಂಪಲ್. ಈರುಳ್ಳಿ ಇದ್ರೆ ದಪ್ಪ ಈರುಳ್ಳಿ ಇರುತ್ತಲ್ಲ ಅದರಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ. ಆಮೇಲೆ ನಾಟಿ ಸ್ಟೈಲ್ ಅಂತ ಏನ್ ಕರಿತೀವಿ ನೋಡಿ, ಆ ತರ ಒಂದು ಫ್ಲೇವರ್ ಇರುತ್ತೆ ಅದರಲ್ಲಿ. ಹಂಗಾಗಿ ನಾನು ಚಿಕ್ಕ ಸಣ್ಣ ಈರುಳ್ಳಿಲೇ ಮಾಡೋದಕ್ಕೆ ಇಷ್ಟ ಆಗುತ್ತೆ ನನಗೆ. ತುಂಬಾನೇ ಚೆನ್ನಾಗಿರುತ್ತೆ ಆಯ್ತಾ. ನಾನು ಚಪಾತಿ ಜೊತೆಗೆ ಇದನ್ನ ಕೊಟ್ಟಿದ್ದೆ. ನೀವು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಬಿಸಿ ಅನ್ನ ಇರುತ್ತಲ್ವಾ, ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತಿನ್ಬಹುದು. ತುಂಬಾ ಚೆನ್ನಾಗಾಗುತ್ತೆ ಆಯ್ತಾ. ಈ ತರ ಇತ್ತು ಅವತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ, ಅವತ್ತು ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಡೇ ಏನ್ ಗೊತ್ತಾ, ನೋಡಿ ವಿಭೂತಿ ಇಟ್ಕೊಂಡಿದ್ದೀನಿ. ಗಂಡನ ಮನೇಲೂ ಅಷ್ಟೇ, ಅಪ್ಪನ ಮನೇಲೂ ಅಷ್ಟೇ ಇದು ಅಭ್ಯಾಸ ಇದೆ. ಆದ್ರೆ ನಾನು ಇಟ್ಕೋತಿರಲಿಲ್ಲ ಅಷ್ಟೇನೆ. ಅಜ್ಜಿ ಚೆನ್ನಾಗಿರ್ಬೇಕಾದ್ರೆ ಯಾವಾಗ್ಲೂ ವಿಭೂತಿ ಇಟ್ಕೊಳ್ಳೋರು. ಪೂಜೆ ಮಾಡ್ಬೇಕಾದ್ರೆ ಆಗ್ಲಿ, ಸಂಜೆ ಆಯ್ತಿದಂಗೆ ವಿಭೂತಿ ಇಟ್ಕೊಳ್ಳೋರು. ಇಲ್ಲ ಅಂತಂದ್ರೆ ಈ ತರ ಇದನ್ನ ಹಾಕೊಳ್ಳೋರು ಆಯ್ತಾ. ಇವತ್ತು ನಾನು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಎಲ್ಲ ಬರ್ತೀನಲ್ವಾ, ನನ್ ಮಕ್ಳು ಹೇಳ್ತಾ ಇದ್ರು, ಅಮ್ಮ ಎಲ್ಲಿ ಇಡ್ತೀವಿ, ಹೆಂಗ್ ಕಾಣಿಸ್ತೀಯ ನೋಡೋಣ ಅಂತ ಅನ್ಬಿಟ್ಟು. ಅವ್ರ ಆಸೆಗೆ ಯಾಕಪ್ಪ ಇದ್ ಮಾಡೋದು ಅಂತ ಅನ್ಬಿಟ್ಟು ನಾನು ಕೂಡ ಓಕೆ ಆಯ್ತು ಅಂತ ಇಟ್ಕೊಂಡಿದೀನಿ. ಹೆಂಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ನನ್ನ ಮಕ್ಳಿಗೆ ಏನೋ ಒಂಥರ ಖುಷಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ನೀನು ಅಂತ ಹೇಳ್ತಾ ಇದ್ರು. ಸರಿ, ಅವ್ರಿಗೂ ಒಂದು ಆಸೆ, ಯಾಕೆ ನಾನು ಇದ್ ಮಾಡೋದು ಅಂತ ಅನ್ಬಿಟ್ಟು ಸುಮ್ನೆ ಹಂಗೆ ಇದ್ದೀನಿ. ನಾನು ಕೂಡ ಯಾವಾಗಾದ್ರೂ ಪೂಜೆ ಮಾಡ್ಬೇಕಾದ್ರೆ ಇತ್ತೀಚೆಗೆ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನು ಪೊಂಗಲ್ ಮಾಡ್ತಾ ಇದ್ದೀನಿ. ಪೊಂಗಲ್ ಅಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಪೊಂಗಲ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆನ 1 ಲೋಟದಷ್ಟು ಹುರ್ಕೊಂಡು ಅದಕ್ಕೆ ನಾನು 2 ಸಲ ತೊಳೆದು ಆಮೇಲೆ ನೀರ್ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಇದ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇದು ಏನು ಕಾಳ್ಮೆಣಸನ್ನ ಕುಟಾಣಿಲಿ ಕುಟ್ಟಿ ಹಾಕೊಳ್ತಾ ಇದ್ದೀನಿ. ಜೀರಿಗೆನೂ ಕೂಡ 1-2 ಸಲ ಕುಟ್ಟಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಒಂದು ಇನ್ಸ್ಟೆಂಟ್ ಆಗಿ ಫ್ಲೇವರ್ ಬರುತ್ತೆ ಅಂತಾನೆ ಹೇಳ್ಬೋದು. ಪೌಡರ್ ಮಾಡಿ ಇಟ್ಕೊಂಡು ನಾವು ಬಳಸಕ್ಕಿಂತ ಈ ತರ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅಕ್ಕಿನ ತೊಳ್ಕೊಂಡಿದ್ದೀನಿ. ಅಕ್ಕಿನ ರೇಷನ್ ಅಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಸೋನಾ ಮಸೂರಿ ಇದಕ್ಕಿಂತ ರೇಷನ್ ಅಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಪೊಂಗಲ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಅಕ್ಕಿ ಹಾಕೊಂಡು ಇದಕ್ಕೆ ನಾನು ಒಂದು 4-5 ಹಸಿರು ಮೆಣಸಿನಕಾಯಿನ ನಾನು ಉದ್ದುದ್ದಕ್ಕೆ ಸೀಳಿ ಹಾಕೋತಾ ಇದ್ದೀನಿ, ಖಾರ ಬಿಟ್ಕೊಡುತ್ತೆ ಅಂತ ಹೇಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಸ್ವಲ್ಪ ಅವರೆಕಾಳು ಇತ್ತು ಆಯ್ತಾ. ಇದ್ಕಿದ ಬೇಳೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಇವತ್ತು ಇದ್ಕಿದ ಬೇಳೆ ಇರ್ಲಿಲ್ಲ, ಹಂಗಾಗಿ ನಾನು ಅವರೆಕಾಳನ್ನೇ ನಾನು
ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದೇ ಟೈಮಲ್ಲಿ ನೋಡಿಕೊಂಡು ಹಾಕಿ ಒಂದು 2ರಿಂದ 3 ವಿಷಲ್ ಹೊಡ್ಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಒಂದು 4 ನಿಮಿಷ ಇಟ್ಕೊಂಡು ಆಮೇಲೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ಈ ಒಂದು ಪೊಂಗಲ್ಲು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇಲ್ಲಿ ನಾನು ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ತುಪ್ಪ ಹಾಕೊಂಡು, ಆಮೇಲೆ ಒಣಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು ಎಲ್ಲನೂ ಕೂಡ ಹಾಕೊಂಡು, ಗೋಡಂಬಿನೂ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡಿರೋದನ್ನ ಇದಕ್ಕೆ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಕುದೀತಾ ಅದು ಗಟ್ಟಿ ಆಗುತ್ತೆ, ಹೆಸರುಬೇಳೆ ಅಲ್ವಾ, ಹಂಗಾಗಿ ಗಟ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲೇ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಏನಾಯ್ತು ಅಂದ್ರೆ ಅರ್ಜೆಂಟ್ ಮಾಡ್ತಿರ್ತಾರೆ ಆಯ್ತಾ, ಹಂಗಾಗಿ ನಾನೇನೆ ಇವತ್ತು ವಿಷಲ್ನ ತೆಗ್ದಿದ್ದೀನಿ ಅಂತಾನೆ ಹೇಳ್ಬೋದು. ಗಾಳಿ ಎಲ್ಲ ಹೋದ್ಮೇಲೆ ಈ ತರ ಆಗಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಅವರೆಕಾಳನ್ನ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಹಿತ್ಕವ್ರೆ ಬೇಳೆ ಮಾಡೋಣ ಅಂತ ನೆನೆ ಹಾಕೊಳ್ತಾ ಇದ್ದೀನಿ. ಮೊನ್ನೆ ತಂದಿದ್ದೆ 2 kg ಅಷ್ಟು. ಅದನ್ನ ಇವಾಗ ಈ ಅವರೆಕಾಳು ಎಡಿಯೋದಾಗ್ಲಿ ಅಥವಾ ಇದನ್ನ ಅವರೆಕಾಳಿಂದ ಚಿಕ್ಕವರೆ ಬೇಳೆ ಮಾಡೋದಾಗ್ಲಿ ಎಲ್ಲ ನಾನೇ ಮಾಡ್ಬೇಕಾಯ್ತಾ. ಹಂಗಾಗಿ ನಿಮ್ಗೆ ಒಂದು ಕಾಮಿಡಿದು ಹಾಕಿದ್ದೆ ನಾನು. ಇದನ್ನ ಚಿಕ್ಕವರೆ ಬೇಳೆ ಮಾಡ್ಬೇಕಾದ್ರೆ ಮನೆಯವರು ನಾನು ಒಬ್ಳೇ ಹೇಳ್ತಾ ಇದ್ದೆ, ನಾನು ಒಬ್ಳೇ ಮಾಡ್ಬೇಕು, ಯಾರು ಹೆಲ್ಪ್ ಮಾಡಲ್ಲ ಅಂತ. ಅದಕ್ಕೆ ನಾನು ಒಬ್ನೇ ದುಡಿಬೇಕು ಅಂತ ಇದ್ರು ಅವ್ರುನು. ಹಿಂಗೇನೆ ಕಾಮಿಡಿ ಮಾಡ್ಕೊಂಡು ಫೈನಲಿ ನಾನು ಎಲ್ಲ ಇಟ್ಕವ್ರೆ ಬೆಳೆನ ಮಾಡಿದ್ದಾಯ್ತು. ಆಮೇಲೆ ಸಾಂಬಾರು ಮಾಡ್ಬೇಕಲ್ವಾ, ಅವರು ಊರಿಗೆ ಹೋಗ್ತೀನಿ ಅಂತಂದ್ರು. ಊರಿಗೆ ಹೋದ್ಮೇಲೆ ನಾವೇ ಹೆಂಗ್ ತಿನ್ನಕ್ಕಾಗತ್ತೆ, ಅವ್ರಿಗೂ ಸೇರಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಇದು ಕೂಡ ನಟ್ಟೆಲ್ಲ ಲೂಸ್ ಆಗ್ಬಿಟ್ಟಿತ್ತು. ಹಂಗಾಗಿ ನಮ್ದು ಸಿಲಿಂಡರ್ ಕೆಳಗಡೆಗೆ ಹೋಗಿಲ್ಲ. ಅದೇನು ಇದು ಉಡ್ಡು ಕಟ್ಟಾಗಿರ್ಲಿಲ್ಲ ನಮ್ದು ಅಂತ ಅಂದ್ಬಿಟ್ಟು ಹಂಗೆ ಬ್ಯಾಲೆನ್ಸ್ ಇದೆ. ಹಂಗಾಗಿ ಅದನ್ನ ಮನೆಯವರು ಡ್ರಿಲ್ ಬಿಟ್ಟು ತಂದು ಓಲೆಲ್ಲ ಮಾಡಿದ್ರೆ ಗೊತ್ತಲ್ಲ ಧೂಳೆಲ್ಲ ಆಗಿರುತ್ತೆ. ಹಂಗಾಗಿ ಅದನ್ನ ಕ್ಲೀನ್ ಮಾಡೋಣ ಅಂತ ತಗೊಂಡು ಇದನ್ನು ಕೂಡ ಜೊತೆಗೇನೆ ಎಲ್ಲಾನು ಕೂಡ ಟೈಟ್ ಮಾಡಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಆಮೇಲೆ ಇದನ್ನು ಕೂಡ ಒರೆಸಿ, ಆಮೇಲೆ ಅದೇನು ಗೊತ್ತಾ, ಉಪ್ಪಿನ ಡಬ್ಬ ಆಗ್ಲಿ ಅಥವಾ ಎಣ್ಣೆ ಡಬ್ಬ ಆಗ್ಲಿ ಅಥವಾ ತುಪ್ಪದ್ದಾಗ್ಲಿ ಇಟ್ಟಾಗ ಅದ್ರ ಕೆಳಗಡೆ ಹಂಗೆ ಮಾರ್ಕೊಳಿಯುತ್ತೆ. ಹಂಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಅದ್ರ ಪೇಪರ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅವಾಗ ಚೇಂಜ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ತರ ಟೈಟ್ ಮಾಡಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ಬಾಳಿಕೆ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಈ ತರ ಇಟ್ಕೊಂಡಿದ್ದೀನಿ. ಇದಕ್ಕೆ ಅದಾದ್ಮೇಲೆ ಈ ತರ ಉಪ್ಪಿನ ಡಬ್ಬ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಾನು ಕೂಡ ಒರೆಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದೊಂದು ಜಾಲರಿ ಮುರಿದೋಗಿದೆ, ಅದನ್ನ ಬಿಸಾಕ್ಬಿಟ್ಟು ಬೇರೆ ತಗೋಬೇಕು. ಎಷ್ಟು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅದು ಪೂರ್ತಿ ಹೋಗಿದೆ ಅದು, ಹಂಗಾಗಿ ಹೊಸ ತಗೋಬೇಕು. ಇದನ್ನ ಅದರ ಪ್ಲೇಸ್ಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ಕೌಂಟರ್ ಟಾಪ್ ಕ್ಲೀನ್ ಆಗ್ಬಿಡ್ತು ಅಂದ್ರೆ ಅಡುಗೆ ಮಾಡಕ್ಕೆ ಒಂದು ಜೋಶ್ ಬರುತ್ತಲ್ವಾ. ಹಂಗಾಗಿ ಇವತ್ತು 11 ಗಂಟೆ ಹಾಗೆ ಹೋಯ್ತು. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅದು ಕ್ಲೀನ್ ಮಾಡಿ ಅನ್ಕೊಂಡು ಕೆಲಸ ಆಗ್ತಾನೆ ಇರುತ್ತೆ. ಮಧ್ಯದಲ್ಲಿ ಅಜ್ಜಿಗೆ ಸ್ವಲ್ಪ ಮುಂಚೆ ಎಲ್ಲ ಊಟ ಕೊಟ್ಬಿಟ್ರೆ ಊಟ ಮಾಡೋರು, ಅವ್ರಿಗೆ ಹಿಂಸೆ ಮಾಡ್ಬೇಕು, ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಇದೆಲ್ಲ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಬೆಳಿಗ್ಗೆ ಹೊತ್ತಲ್ವಾ, ತುಂಬಾನೇ ಟೈಮು ಹೊರಟೋಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಇದನ್ನೆಲ್ಲ ಇಟ್ಬಿಟ್ಟು ಮೊದಲು ಇದನ್ನ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇಟ್ಕವ್ರೆ ಬೇಳೆ ಸಾಂಬಾರನ್ನ ನಾನು ಯಾವ ತರ ಮಾಡ್ತೀನಿ ಅಂತ ಕೂಡ ನಿಮ್ಗೆ ತಿಳಿಸ್ತೀನಿ. ಇನ್ಮೇಲಿಂದ ಈ ಲಾಂಗ್ ವಿಡಿಯೋನ ಮಾಡೋದನ್ನ ಒಂದ್ ತಿಂಗಳು ಅಥವಾ 2 ತಿಂಗಳು ಮಟ್ಟಿಗೆ ಬ್ರೇಕ್ ತಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನಂಗೆ. ಹಂಗಾಗಿ ಇನ್ಮೇಲೆ ಏನಿದ್ರು ಶಾರ್ಟ್ ವಿಡಿಯೋ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಯಾಕೋ ಆಗ್ತಾ ಇಲ್ಲ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗಲಿ ಈ ತರ ತಗೊಳ್ಳೋದಕ್ಕೆ ಆಗಲಿ. ನನಗೆ ಇವಾಗ ನಿಮ್ಮ ಮನೇಲೂ ಅಷ್ಟೇ ಅಲ್ವಾ, ಪಾತ್ರೆ ತೊಳೆದು ಕಸ ಗುಡಿಸೋದು, ದೇವ್ರ ಪೂಜೆ ಮಾಡೋದು, ಇದೆಲ್ಲ ನೀವು ಮಾಡ್ತಾ ಇರ್ತೀರಾ. ನನ್ನ ವಿಡಿಯೋದಲ್ಲೂ ನೀವು ಅದನ್ನೇ ನೋಡ್ತಾ ಇರ್ತೀರಾ. ಡೈಲಿ ಅದೇ ರೂಟೀನ್ ಆದ್ರೆ ಏನೋ ಒಂಥರ ಬೋರ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ಇಟ್ಕವ್ರೆ ಬೇಳೆ ಮಾಡೋಣ, ಲಾಸ್ಟಲ್ಲಿ ಹೇಳ್ತೀನಿ ಏನು ಹೆಂಗೆ ಅಂತ. ಇವಾಗ ನಾನು ಇಲ್ಲಿ 1 ಈರುಳ್ಳಿ ಹಾಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಇದು ಕಾಳುಮೆಣಸು, ಇಷ್ಟನ್ನು ಕೂಡ ಹಾಕೊಂಡು ಹುರ್ಕೊಬೇಕಾಗತ್ತೆ. ನಾನು ಇದೇ ತರನೇ ಮಾಡೋದು ಯಾವಾಗ್ಲೂ. ಹಂಗಾಗಿ ಈ ತರ ಚೆನ್ನಾಗಿ ಹುರ್ಕೊಂಡು ನಂತರ ಇನ್ನೊಂದು ನಾನು ಕುಕ್ಕರಲ್ಲೇ ಮಾಡ್ಬಿಡ್ತೀನಿ. ಅದರಲ್ಲಿ ಎಣ್ಣೆ, 1 ಈರುಳ್ಳಿ ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಇಟ್ಕಿರೋ ಬೇಳೆನ ಹಾಕಿ ಅದನ್ನು ಕೂಡ ಎಣ್ಣೆಲಿ ಹುರಿತಾ ಇರಬೇಕು. ಹುರಿಯೋ ಅಷ್ಟರಲ್ಲಿ ಇಲ್ಲಿ ಒಂದು ಕಡೆ ಮಸಾಲೆನೂ ಕೂಡ ನಾನು ಹುರ್ಕೊಳ್ತಾ ಇದ್ದೀನಲ್ವಾ, ಎರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದು ಕಡೆ ನಾನು ಬಿಸಿನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕೆಂದ್ರೆ ಬಿಸಿನೀರನ್ನೇ ಹಾಕ್ಬೇಕು. ತಣ್ಣೀರು ಹಾಕೋದ್ರಿಂದ ಬೇಳೆ ಎಲ್ಲ ತುಂಬಾ ಸಾಫ್ಟ್ ಆಗಿ ಬೆಂದೋಗ್ಬಿಡುತ್ತೆ, ಅವಾಗ ಚೆನ್ನಾಗಾಗಲ್ಲ ಆಯ್ತಾ. ಇವಾಗ ಅದಕ್ಕೆ ಅರಿಶಿನ ಹಾಕಿ ಉರಿಯೋದಕ್ಕೆ ಇಟ್ಟಿದ್ದೀನಿ ಕಾಳನ್ನ. ಇವಾಗ ಇಲ್ಲಿ ಈ ಕಡೆ ಪ್ಯಾನಲ್ಲಿ ನಾನು ಟೊಮೊಟೊ ಹಾಕೊಂಡಿದ್ದೀನಿ. ಟೊಮೊಟೊ ಹಾಕೊಂಡು ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹುರ್ಕೊಳ್ತೀನಿ. ಆಮೇಲೆ ಮಸಾಲೆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಮಸಾಲೆ ಏನು ಮಸಾಲೆ ಅಂತಂದ್ರೆ ಬೇಳೆ ಸಾಂಬಾರು ಮಾಡ್ತೀವಲ್ವಾ, ಅದನ್ನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕಿ, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕಿ, ಅರಿಶಿನ ಅಲ್ಲೂ ಕೂಡ ಹಾಕಿರೋದ್ರಿಂದ ನೋಡ್ಕೊಂಡು ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು. ಮಸಾಲೆನ ಈ ತರ ಸಾಂಬಾರ್
ಸಾಂಬಾರ್ ಪೌಡರ್ನ ಉರಿಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಹೊಸದಾಗಿ ಸಾಂಬಾರ್ ಪೌಡರ್ ಮಾಡ್ದಾಗ ಇರುತ್ತಲ್ಲ ಆ ತರ ಘಮ ಘಮ ಅಂತ ಇರುತ್ತೆ. ಹಂಗಾಗಿ ಸಾಂಬಾರ್ ಪೌಡರ್ನ ಈ ತರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ. ಲೋ ಫ್ಲೇಮ್ ಅಲ್ಲಿ ಇದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ ಸ್ವಲ್ಪ ಬಿಸಿನಲ್ಲಿ ಈ ತರ ಇದ್ ಮಾಡ್ಬಿಟ್ಟು ರುಬ್ಬೋದಕ್ಕೆ ತಗೋಬೇಕಾಗತ್ತೆ. ಅಷ್ಟರಲ್ಲಿ ಬಿಸಿನೀರು ಕೂಡ ಕಾದಿದೆ. ಇವಾಗ ಇದನ್ನ ದೊಡ್ಡ ಸ್ಟವ್ಗೆ ಎತ್ತಿಟ್ಕೊಂಡು ಕುಕ್ಕರ್ನ ಅಷ್ಟರಲ್ಲಿ ಇವಾಗ ಮಸಾಲೆನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ 2 ಸಲ. ಯಾಕೆಂದ್ರೆ ತೆಂಗಿನಕಾಯಿನ ರುಬ್ಬಿದ್ನಲ್ವಾ, ಅದೇ ಒಂದು ಜಾರಲ್ಲಿ ರುಬ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಪೌಡ್ರ್ ಮಾಡ್ಕೊಂಡು ಬಂದಿದ್ನಲ್ವಾ ಅದನ್ನೇ. ಇವಾಗ ಒಂದ್ಸಲಿ ಮಸಾಲೆ ಒಳಗಡೆ ಈ ತರ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬಿಸಿನೀರ್ನ ಹಾಕೊಂಡ್ರೆ ಅದು ಒಂದ್ ವಿಷಲ್ ಇನ್ನೇನ್ ಬರುತ್ತೆ ಅನ್ಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಡು ತೆಗೆದ್ಬಿಟ್ಟೆ ನಾನು. ಹಂಗಾಗಿ ತುಂಬಾ ಚೆನ್ನಾಗಿ ಕಾಳ್ ತರನೇ ಇರ್ಬೇಕು. ಯಾಕಂದ್ರೆ ಇವಾಗ ಮಧ್ಯಾಹ್ನ ಮಾಡ್ತೀವಿ ಅನ್ಕೊಳ್ಳಿ, ಸಂಜೆಗೆ ಬಿಸಿ ಮಾಡ್ತೀವ, ಅವಾಗೂ ಬಿಸಿ ಆದಾಗ ಕಾಳು ಬೇಯುತ್ತಾ ತುಂಬಾ ಸಾಫ್ಟ್ ಆಗಿ ಮೊದ್ಲೇ ನಾವು ಸಾಂಬಾರ್ ಮಾಡ್ಬಿಟ್ವಿ ಅಂತಂದ್ರೆ ಇದಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಇದೇ ತರನೇ ಮಾಡ್ಕೋತೀನಿ. ಬಿಸಿನೀರ್ನ ಕಾಯಿಸಿ ಹಾಕಿ ಇವಾಗ ಉಪ್ಪನ್ನೆಲ್ಲ ಹಾಕಿದೀನಲ್ವಾ, ನೋಡ್ಕೊಂಡು ಒಂದ್ಸಲಿ ಆಮೇಲೆ ಕ್ಲೋಸ್ ಮಾಡಿ ಒಂದ್ ವಿಷಲ್ ಆಗುತ್ತೆ, ಇನ್ನೇನ್ ಆಗ್ಬಿಡುತ್ತೆ ಅಂತ ಆಫ್ ಮಾಡ್ಕೊಬೇಕು ಆಯ್ತಾ. ಆ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆಲ್ಲೂ ಮಾಡ್ಬೋದು. ಇದು ಮನೆಯವರು ಅರ್ಜೆಂಟ್ ಮಾಡ್ತಿದ್ರಲ್ಲ ಊರ್ಗ್ ಹೋಗ್ಬೇಕು ಅಂತ ಅಂದ್ಬಿಟ್ಟು, ಮನೆಯವ್ರಂತೂ ಎಷ್ಟು ಅವ್ರದ್ದು ರೊಟೀನ್ ಹೆಕ್ಟಿಕ್ ಆಗಿದೆ ಅಂದ್ರೆ, ಇಲ್ಲಿ ಫ್ಯಾಕ್ಟ್ರಿಲೂ ಮಾಡ್ಕೋಬೇಕು, ಆ ಕಡೆ ತೋಟದಲ್ಲಿ ಅಡಕೆ ಅದೆಲ್ಲ ಹಾಕಿದೀವಿ ಅದನ್ನು ಕೂಡ ನೋಡ್ಕೋಬೇಕು. ಯಾಕೆಂದ್ರೆ ಬಿಸಿಲು ಜಾಸ್ತಿ ಆದ್ರೆ ಅಡಕೆ ಎಲ್ಲ ಇದಾಗ್ಬಿಡುತ್ತೆ. ತೆಂಗಿನ ಮರ ಅದು ಇದು ಎಲ್ಲ, ತೋಟ, ಮನೆ, ಫ್ಯಾಕ್ಟ್ರಿ ಎಲ್ಲಾನು ಕೂಡ ಒಂಥರ ಇದಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಅದಕ್ಕೆ ನಾನು ಅಜ್ಜಿಗೆ ಹುಷಾರಿಲ್ದಿರೋದ್ರಿಂದ ನಾನು ಹೋಗ್ಲಿಲ್ಲ. ಬರ್ತೀಯಾ ಅಂತ ಅಂದ್ರು. ಹೆಂಗ್ ಹೋಗಕ್ಕಾಗುತ್ತೆ ಇನ್ಮೇಲಂತೂ. ಸ್ವಲ್ಪ ಅಜ್ಜಿಗೆ ನಾರ್ಮಲ್ ಇದ್ದಾಗ ಹೋಗ್ಬೋದಾಗಿತ್ತು. ಊಟ ಕೊಟ್ರೆ ಊಟ ಮಾಡೋರು, ಮಕ್ಳಿದ್ರೆ ಮಕ್ಳು ಊಟ ಕೊಡೋರು, ಆ ತರ ಆಗಿರೋದು. ಇವಾಗ ಹೆಂಗೂ ಆಗಲ್ಲ. ಒಂದೊಂದ್ಸಲಿ ತಿನ್ಸು ಅಂತ ಹಠ ಮಾಡೋದ್ರಿಂದ ಎಲ್ಲೂ ಹೋಗಕ್ ಆಗ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮನೆಯವ್ರೇ ಹೋದ್ರು. ಅವ್ರಿಗೂ ಪಾಪ ಅದೇ ರೊಟೀನು, ಅದೇ ಇದು ಜಾಸ್ತಿ ಇದಾಗ್ಬಿಟ್ಟಿದೆ. ಎಲ್ಲಾನು ಒಂದೊಂಥರ ಲೈಫಲ್ಲಿ ಇದ್ದಿದೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಿಚುವೇಶನ್ ಫೇಸ್ ಮಾಡ್ಬೇಕು. ಎಲ್ಲ ಬಿಟ್ಟು ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ಅತ್ತೆ ಮಾವನ್ ನೋಡ್ಕೊಳ್ಳೋದು ಓಕೆ, ಅತ್ತೆ ಮಾವನ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಅಂತ ಬಂದಾಗ ಅವ್ರದ್ದು ನಂದು ಏನೋ ಕನೆಕ್ಷನ್ ಇರ್ಬೋದೇನೋ ಅಲ್ವಾ. ಜನ್ಮದಲ್ಲಿ ಏನೋ ನನಗೆ ಅವರು ಇದ್ ಮಾಡಿದ್ರು ಅಂತ ಅನ್ಸುತ್ತೆ. ಹಂಗಾಗಿ ನಾನು ಈ ಜನ್ಮದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಂಗೆ. ಇವಾಗ ಸಾಂಬಾರ್ ನೋಡೋಣ ಹೆಂಗಾಗಿದೆ, ಹೆಂಗ್ ಮಾಡಿದೀನಿ ಅಂತ. ಒಂದ್ ಕಡೆ ಮುದ್ದೆಗೆ ಇಟ್ಕೊಂಡಿದೀನಿ, ಮಸಾಲೆ ಹುರ್ಕೊಂಡಿದ್ನಲ್ವಾ ಅದೇ ಒಂದು ಪ್ಯಾನ್ ಅಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ತರ ಇಟ್ಕೋರೆ ಬೇಳೆ ಸಾಂಬಾರ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು. ಮನೆಯವ್ರಿಗೆ ಇಷ್ಟ, ಮಕ್ಳಿಗೂ ಇಷ್ಟ. ಯಾವಾಗ್ಲೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಚಪಾತಿ ಮಾಡ್ಬಿಟ್ಟು ಸಾಂಬಾರ್ ಮಾಡ್ಕೊಡಮ್ಮ, ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಮಾಡಿಸ್ಕೊಂಡು ಹೋಗೋರು. ಆಮೇಲೆ ಟ್ರಿಪ್ ಹೋದಾಗ್ಲೂ ಅಷ್ಟೇನೆ, ಅವಾಗ್ಲೂ ಕೂಡ ಮಾಡಿಸ್ಕೊಂಡು ತಗೊಂಡೋಗಿದ್ರು. ಮುದ್ದೆನ ಅದೇ ಒಂದು ಪ್ಯಾನ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ, ತೆಳ್ಳಗಿರ್ಬೇಕು ನಮ್ಮ ಮನೇಲಿ. ಹಂಗಾಗಿ ಇಬ್ಬರಿಗೆ ಅಂದ್ರೆ ನನ್ ಮಗನ್ಗೆ ಇವತ್ತು ನಾನೇ ತಿನ್ಸ್ತೀನಿ ಅಂತ ಅಂದ್ರು ಮನೆಯವರು. ಹಂಗಾಗಿ ಅಪ್ಪ ಮಗನ್ಗೆ ಅಂತ ಅನ್ಬಿಟ್ಟು ಮುದ್ದೆನ ಕೊಟ್ಟಿದ್ದೀನಿ. ಇಬ್ರುನು ಒಂದೇ ತಟ್ಟೆಲಿ ತಿಂತೀನಿ ಅಂತಂದ್ರಲ್ವಾ ಅಂತ ಅನ್ಬಿಟ್ಟು. ಇವಾಗ ಅದೆಲ್ಲ ಆದ್ಮೇಲೆ ಅಜ್ಜಿಗೆ ಕಾಫಿ ಕೊಟ್ಬಿಟ್ಟು ಇವಾಗ ದೀಪು ಮತ್ತೆ ರಶ್ಮಿ ಫೋನ್ ಮಾಡಿದ್ರು, ಇದಕ್ ಹೋಗೋಣ ಅಂತ ಅನ್ಬಿಟ್ಟು. ಒಂದು ಎಕ್ಸಿಬಿಷನ್ ನಡೀತಾ ಇದೆ ನಮ್ಮ ಮನೆ ಹತ್ರನೇ, 1 ಕಿಲೋಮೀಟರ್ ಇದೆ ಅಷ್ಟೇನೆ. ಹಂಗಾಗಿ ಅಜ್ಜಿಗೆ ಕಾಫಿ ಕೊಟ್ಬಿಟ್ಟು ಇಲ್ಲೇ ಇರೋದು ಅಮ್ಮ ಮನೆ. ಹೌದಾ? ಅಯ್ಯೋ ಏನಕ್ಕೆ ಬಂದಿರೋದಿಲ್ಲಿ? ಆಟ ಆಡಕ್ಕ? ನಾವು ನಮ್ಮ ತನ್ನಿನ ಆಟ ಆಡ್ಸೋಣ ಅಂತ ಬಂದಿದ್ದೀವಿ. ಏ ಇಲ್ಲಪ್ಪ, ಹೌದಾ? ಬೇರೆ ಬೇರೆದೆಲ್ಲ ಆಗ್ತಾ ಇರ್ತಾರೆ. ಹಾ, ಒಳಗಡೆ ಹೆಂಗಿದೆ ನೋಡೋಣ. ಬೇರೆ ಸಾಕು, ಮಲ್ಕೊಬಿಟ್ಟೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಕಾರ್ಡಿಂಗ್ ಆಗ್ತಿದೆ. ಫೋನು ಚಂದು ಅಣ್ಣ ಫೋನು. ನಾವೆಲ್ಲರೂ ಕೂಡ ಇವಾಗ ನೋಡೋಣ ಅಂತ ಅನ್ಬಿಟ್ಟು ಬಂದಿದ್ವಲ್ವಾ. ನೋಡಿದ್ರಿ ನೀವೆಲ್ಲರೂ, ದೀಪು, ರಶ್ಮಿ, ಆಶಮ್ಮ ಎಲ್ಲ ಕೂಡ ಬಂದು ಎಲ್ಲಿ ಚೆನ್ನಾಗಿತ್ತು. ಲೈವ್ ಕೂಡ ನಿಮ್ಗೆ ಹೇಳ್ದೇನೆ ನಾನು ತಗೊಂಡ್ಬಿಟ್ಟಿದ್ದೆ. 60 ಜನ ಜಾಯ್ನ್ ಆಗಿ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಲೈವ್ ಇಲ್ಲ, ನಂಗೆ ಡಿಲೀಟ್
ಮಾಡಿಬಿಟ್ಟೆ. ಯಾಕೆಂದರೆ ಕ್ಲಾರಿಟಿ ಬಂದಿರಲಿಲ್ಲ ಅದರಲ್ಲಿ. ಹಂಗಾಗಿ ಇವಾಗ ಬಂದಿದ್ದೀವಿ. ಏನು ಹೇಳಬೇಕು ಅಂತಂದರೆ, ಭಗವದ್ಗೀತೆ ನಾನು ಬುಕ್ನ ತಂದಿದ್ದೆ ಆಯಿತಾ, ಇಸ್ಕನ್ಗೆ ಹೋದಾಗ. ಅದನ್ನು ನಾನು ಈ ಅಂದರೆ ನಂಗೆ ಯಾಕೋ ಒಂದು ಬ್ರೇಕ್ ತೊಗೋಬೇಕು ಈ ಲಾಂಗ್ ವಿಡಿಯೋ ಮಾಡೋದ್ರಿಂದ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಲಾಂಗ್ ವಿಡಿಯೋನ ಇದೇ ಲಾಸ್ಟು ಅಂತ ಅನ್ಸುತ್ತೆ. 1 ತಿಂಗಳು 2 ತಿಂಗಳು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬ್ರೇಕ್ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಏನೇ ಇದ್ರೂ ಶಾರ್ಟ್ ವಿಡಿಯೋದಲ್ಲಿ ತಿಳಿಸೋಣ ನಿಮಗೆ ಅಂತ ಅನ್ನಿಸ್ತಾ ಇದೆ. ಪ್ರತಿದಿನನೂ ಭಗವದ್ಗೀತೆನ ಓದಿ ಅಜ್ಜಿಗೆ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. 100 ಡೇಸ್ ಚಾಲೆಂಜ್ ತೊಗೊಂಡು, ಯಾಕೆಂದರೆ ಒಂದಿನನೂ ಮಿಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಅಜ್ಜಿಗೆ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಅದನ್ನ ಬುಕ್ ತಗೊಂಡಿದ್ರು ಒಂದು ಪ್ರಯೋಜನ ಆಗಬೇಕು. ಒಂದು ಒಬ್ರಿಗೆ ಅಜ್ಜಿ ಅಂತೂ ಇದುವರೆಗೂ ಒಂದು ಬುಕ್ ಓದಿಲ್ಲ ಅಲ್ವಾ. ಅಜ್ಜಿಗೆ ತಿಳಿಸೋದ್ರ ಜೊತೆಗೆ ನಾನು ಕೂಡ ತಿಳ್ಕೊತೀನಲ್ವಾ. ತಂದು ಹಂಗೆ ಇಡೋ ಬದಲು ಒಬ್ರಿಗೆ ಹೇಳಿದ್ರೆ ಅದು ಇದಾಗುತ್ತೆ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಇವತ್ತಿಂದ ನಾನು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಹೇಳೋಣ ಅಥವಾ ಓದಿ ತಿಳಿಸೋಣ. ಶಾರ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ಬೆಳಗ್ಗೆಯಿಂದ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಲಾಂಗ್ ವಿಡಿಯೋ ಇದೆ ಲಾಸ್ಟು ಅಂತ ಅನ್ಸುತ್ತೆ, ನೋಡೋಣ, ಗೊತ್ತಿಲ್ಲ. ನನಗೂ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ತಿಳಿಸೋಣ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಇವಾಗ ಒಳಗಡೆ ಹೋಗ್ತಿದ್ದಂಗೆ ಬ್ಲೂ ಕಲರ್ಲಿ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಫುಡ್ ಕೌಂಟ್ರು ಕೂಡ ಇತ್ತು. ಎಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ನಾನೊಂದು ಲಾಂಗ್ ಸ್ಕರ್ಟ್ ಕೂಡ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಟ್ಟೆ. ಹಂಗಾಗಿ ತೊಗೊಂಡೆ, ಇಷ್ಟ ಆಯಿತು ನನಗೆ. ಆಟ ಆಡಿಸ್ಕೊಂಡು ಸ್ವಲ್ಪ ನನ್ನ ಸಿಸ್ಟರ್ಸು ಎಷ್ಟೋ ರೊಟೀನು ಸೇಮ್ ನಂದು ನಿಮ್ಮದು ಒಂದೇ ರೊಟೀನ್ ಆಗಿರುತ್ತೆ. ನಿಮಗೂ ನೋಡಿ ಬೋರ್ ಆಗಿರುತ್ತೆ ಅಂತ ಶಾರ್ಟ್ ವಿಡಿಯೋ ಮೂಲಕ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.